ಚೇಳೂರು ತಾಲೂಕಿನಲ್ಲಿ ಇಂದು ಅಮಿತ್ ಶಾ ವಿರುದ್ಧ ಚೇಳೂರಿನ ಎಂಜಿ ಸರ್ಕಲ್ ವೃತ್ತದಲ್ಲಿ ದಲಿತ ಮುಖಂಡರು ಹಾಗೂ ಸದಸ್ಯರುಗಳು ಅಂಬೇಡ್ಕರ್ ಭಾವಚಿತ್ರವನ್ನು ಹಿಡಿದು ಧಿಕ್ಕಾರಗಳನ್ನು ಹಾಕಿ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆಯನ್ನು ಮಾಡಲಾಗಿದೆ. ಅಲ್ಲದೆ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದಂತಹ ಕಡ್ಡಿಲ ವೆಂಕಟರಮನ್ ಅವರು ಮಾತನಾಡಿದ್ದು ಹೀಗೆ. ಜಪ ಮಾಡೋದು ಏನು ಅಂಬೇಡ್ಕರ್ ಜಪ ಮಾಡಿದ್ರು ಬಿಡ್ರಿ. ಆ ದೇವ್ರನ್ನ ಪೂಜೆ ಮಾಡಿ ಸ್ವರ್ಗಕ್ಕೆ ಹೋಗ್ತೀರ ಅನ್ನೋದು ತಪ್ಪು. ಆ ದೇವರು ಬಂದು ಸಂವಿಧಾನ ಕೊಟ್ಟಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ 1956ರಲ್ಲಿ ಸಂವಿಧಾನ ಇವತ್ತು ಹೇಳ್ಬಾರ್ದು ಕೆಲಸ. ದೇಶಕ್ಕೆಲ್ಲ ಗೊತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಥರ ತ್ಯಾಗ ಮಾಡಿದಾರಂತ. ಅಂಥ ಮಹಾನ್ ಭಾವರನ್ನ ಅವಮಾನ ಮಾಡೋದು ಬಿಡಬೇಕು. ಅಮಿತ್ ಶಾ ಅವರನ್ನ ಮಾತಾಡಬೇಕು, ವಾಪಸ್ ತಗೋಬೇಕು. ಅಂಥವ್ರನ್ನ ಸಚಿವರ ಸ್ಥಾನದಿಂದ ಕೂಡಲೇ ಅನಾಮತ್ ಮಾಡಬೇಕು. ಅವ್ರ ಮೇಲೆ BCR ಅಟ್ರಾಸಿಟಿಯನ್ನು ಫೈಲ್ ಮಾಡಬೇಕು. ಅವ್ರನ್ನ ಈ ದೇಶದಿಂದ ಗಡಿ ಮಾಡಬೇಕಂತ ನಮ್ಮ ಕರ್ನಾಟಕದಲ್ಲಿ ಸಮಿತಿ ಡಿಮ್ಯಾಂಡ್ ಮಾಡ್ತೇವೆ. ದಯವಿಟ್ಟು ಕೂಡಲೇ ಇದನ್ನು ನಮ್ಮ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅವ್ರನ್ನ ಕೂಡಲೇ ಸಚಿವ ಸ್ಥಾನದಿಂದ ವಾಪಸ್ ಪಡಿಬೇಕಂತ ನಮ್ಮ ಡಿಮ್ಯಾಂಡು. ಇದು ಕರ್ನಾಟಕದಲ್ಲಿ ಸಮಿತಿ ಡಿಮ್ಯಾಂಡ್ ಮಾಡ್ತೇವೆ. ದಯವಿಟ್ಟು ಕೂಡಲೇ ಇದು ಸರ್ಕಾರವನ್ನು ಅವರು ಏನಾದರೂ ಇನ್ನೂ ಮುಂದೆ ಬರಬೇಕಾದ್ರೆ ಸರ್ಕಾರ ರಚನೆ ಮಾಡಬೇಕಾದ್ರೆ ಎಲ್ಲ ವರ್ಗದವ್ರದ್ದು ಕೂಡ ಸೇರಿಸಿ ಸರ್ಕಾರ ರಚನೆ ಮಾಡ್ತಾರೆ. ಆದರೆ ಇವರನ್ನ ಭಾಗ ಮಾಡ್ತಾ ಇದ್ದಾರಲ್ಲ, ಅದು ನಾವು ಯಾವತ್ತೂ ಈ BJPಗೆ ಓಟ್ ಹಾಕಿದ್ರೆ ಈ ಥರ ಹಿಡಿಯುತ್ತೆ ಅಂತ ನಾವೆಲ್ಲರೂ ಹೇಳಿ ಈ ನಮ್ಮ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಮ್ಮೆಲ್ಲರೂ ಎಲ್ಲರೂ ಬಂದಿದ್ದಾರೆ. ನಾವು ಏನು ಇನ್ನೂ ಟೈಮ್ ಐತೆ, 100 ಜನ ಅಂತ ನಾವು ನಮ್ಮ ಸಬ್ ಇನ್ಸ್ಪೆಕ್ಟರ್ ಮೆಸೇಜ್ ಕೊಟ್ಟಿವಿ. ಹಠಾತ್ವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಬರುವ ತಿಂಗಳಲ್ಲಿ ನಾವು ಒಂದು ದೊಡ್ಡ ಇದನ್ನು ಹೋರಾಟ ಮಾಡೋದಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೆ. ಜೈ ಭೀಮ್, ಜೈ ಅಂಬೇಡ್ಕರ್. ದಲಿತ ಸಂಘಟನೆಗಳೆಲ್ಲ ಸೇರಿಕೊಂಡು ಚೇಳೂರಿನಲ್ಲಿ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಏನು ಇವತ್ತು ನಮ್ಮ ಈ ದೇಶ ಆಳುತ್ತಿರುವಂತಹ ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ, ಅದು ರಕ್ಷಣಾ ಮಂತ್ರಿಗಳಾಗಿರ್ತಕ್ಕಂಥ ಅಂಥವರು ವಿಶ್ವಮೆಚ್ಚುವಂಥ ನಾಯಕರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಹೇಳನವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ನಾವು ಇವತ್ತು ಇಡೀ ದೇಶದಾದ್ಯಂತ ಉಗ್ರವಾದ ಹೋರಾಟವನ್ನು ರೂಪಿಸಲು ಹಂತವಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಏನು ಸಂವಿಧಾನ ಇಡೀ ವಿಶ್ವದಲ್ಲಿ ಒಪ್ಪುವಂತಹ ಸಂವಿಧಾನವನ್ನು ಬರೆದಿರುವಂತಹ, ರಚನೆ ಮಾಡಿರುವಂತಹ ಒಬ್ಬ ಗಣ್ಯ ವ್ಯಕ್ತಿಯನ್ನು ವಿಶ್ವವೇ ಮೆಚ್ಚುವಂತಹ ಮುಖ್ಯ ರತ್ನವಂತವನ್ನು ಈ ಥರ ಮಾತಾಡೋದು ಸರಿಯಿಲ್ಲ. ಅದು ನಿಮ್ಮ ಸಂಸ್ಕೃತಿ ಮತ್ತು ನಿಮ್ಮ ಘನತೆಯನ್ನು, ವ್ಯಕ್ತಿತ್ವವನ್ನು ಎತ್ತು ತೋರಿಸುತ್ತದೆ. ಇದನ್ನು ದಯವಿಟ್ಟು ನೀವು ವಾಪಸ್ ತಗೋಬೇಕು. ಹಾಗೂ ಕೇಂದ್ರ ಸರ್ಕಾರದ ಏನೋ ಪ್ರಧಾನಮಂತ್ರಿಗಳಿದ್ದೀರಿ, ನೀವು ಕೂಡ ಅವರನ್ನು ಸರ್ಕಾರದಿಂದ ವಜಾ ಮಾಡಿ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಮತ್ತು ಜಾತಿನಿಂದನೆ ಕೇಸನ್ನು ದಾಖಲೆ ಮಾಡಿ ಅವರನ್ನು ದೇಶದಿಂದ ಹೊರಹಾಕಬೇಕಂತೇಳಿ ನಾವು ಈ ಸಂಘಟನೆಗಳ ಮುಖಾಂತರ ತಮಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೂಡ ಸೇರಿಕೊಂಡು ಏನು ಹಂತವಾಗಿ ಜಿಲ್ಲಾ, ರಾಜ್ಯದಂತ, ದೇಶದಂತ ಬಂದ್ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ ಅಂತೇಳಿ ಈ ಮೂಲಕ ತಮಗೆ ಖಡಕ್ಕಾದ ಎಚ್ಚರಿಕೆಯನ್ನು ಕೊಡುತ್ತಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಏನು ಲೋಕಸಭಾ ಪಾರ್ಲಿಮೆಂಟ್ನಲ್ಲಿ ಮಾತಾಡೋದು ಸರಿ ಇಲ್ಲ. ಅವರು ಅಮಿತ್ ಶಾನವರು ಈ ದೇಶದ ಗೃಹ ಸಚಿವರು, ಆದರೆ ನಮಗೆ ರಕ್ಷಣೆ ನೀಡುವರು. ಪೊಲೀಸ್ ಇಲಾಖೆಯವರೆಗೂ, ಪತ್ರಿಕಾ ಮಿತ್ರರವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ್ದಕ್ಕೆ ನಿಮಗೆಲ್ಲರೂ ಕೂಡ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಜೈ ಭೀಮ್. ಈ ಸಂದರ್ಭದಲ್ಲಿ ಚೇಳೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಹರೀಶ್, ಬೀರಣ್ಣ, ಸಿಬ್ಬಂದಿ ವರ್ಗದವರು ಕೂಡ ಸೇರಿದಂತೆ DSS ಜಿಲ್ಲಾ ಸಂಚಾಲಕ ಕಡ್ಡಿಲ ವೆಂಕಟರಮನ್, ನರಸಿಂಹ, ಡ್ಯಾನ್ಸ್ ಮಾಸ್ಟರ್ ವೆಂಕಟರಮಣ ಸೇರಿದಂತೆ ಅನೇಕ ಮುಖಂಡರು, ಸದಸ್ಯರು ಕೂಡ ಸಾಥನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಯಾರಬ್ಎಂ, BV5 ನ್ಯೂಸ್ ಕನ್ನಡ, ಚೇಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.